ಕಲಬುರಗಿವರೆಗೆ ಮಹೇಶ್ವರಿ ವಾಲಿ ಪಾದಯಾತ್ರೆ. ರಸ್ತೆ, ಹೊಲ, ಗದ್ದೆಗಳೇ ಇವರ ಶೌಚಾಲಯ. ಸಾರ್ವಜನಿಕ ಶೌಚಾಲಯವಿಲ್ಲದೆ ಮಹಿಳೆಯರ ಪರದಾಟ. ಆಳಂದ ಕ್ಷೇತ್ರದಲ್ಲಿ ಸಾರ್ವಜನಿಕ ಶೌಚಾಲಯಗಳ ದುರಾವಸ್ಥೆ ಖಂಡಿಸಿ ಮತ್ತು ಮಹಿಳಾ ಶೌಚಾಲಯಗಳ ಸಮಸ್ಯೆಯನ್ನ ಪರಿಹರಿಸುವಂತೆ ಒತ್ತಾಯಿಸಿ ಆಳಂದ ಪಟ್ಟಣದಿಂದ ಜಾತ್ಯತೀತ ಜನತಾದಳದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಮಹೇಶ್ವರಿ ವಾಲಿ ಅವರು ಆರಂಭಿಸಿದ ಜನಪರ ಪಾದಯಾತ್ರೆ ಶುಕ್ರವಾರ ಜಿಲ್ಲಾ ಪಂಚಾಯಿತಿ ಕಚೇರಿಯನ್ನ ತಲುಪುತ್ತಿದ್ದಂತೆ ಕಾಲ್ನಡಿಗೆಯಿಂದ ಸುಸ್ತಾಗಿದ್ದ ಮಹೇಶ್ವರಿ ವಾಲಿ ಅವರು ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಇರುವ ರಾಷ್ಟ್ರಧ್ವಜ ಕಂಬದ ಬಳಿ ಸುಸ್ತಾಗಿ ಕುಸಿದು ಬಿದ್ದರು. ಕಾರ್ಯಕರ್ತರ ಆರೈಕೆಯಿಂದ ಎಚ್ಚೆತ್ತ ಮಹೇಶ್ವರಿ ವಾಲಿ ಅವರು ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಿದರು. ಆಳಂದ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಸಮರ್ಪಕ ಹಾಗೂ ಸೂಕ್ತ ಶೌಚಾಲಯಗಳು ಇಲ್ಲದೆ ರಸ್ತೆ ಬದಿ ಹಾಗೂ ಹೊಲ ಗದ್ದೆಗಳಲ್ಲಿ ಬಹಿರ್ದೆಸೆ ಮಾಡುವಂತಾಗಿದೆ. ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಬಹಿರ್ದೆಸೆಯಿಂದ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದಾರೆ. ನಿತ್ಯ ಬೆಳಗ್ಗೆ ಮತ್ತು ಸಂಜೆ ಹಾಗೂ ಹಗಲು ಹೊತ್ತಿನಲ್ಲಿಯೇ ಮಹಿಳೆಯರು ರಸ್ತೆ ಬದಿ ಇಲ್ಲವೇ ಊರಿನ ಮುಂದಿನ ಬಯಲು ಸ್ಥಳದಲ್ಲಿ ಬಹಿರ್ದೆಸೆಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾದರೂ ಸಹ ಶಾಸಕರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಶಾಸಕ ಬಿಆರ್ ಪಾಟೀಲ್ ಅವರ ಹೆಸರು ಹೇಳದೆ ಪರೋಕ್ಷವಾಗಿ ಮಹೇಶ್ವರಿ ವಾಲಿ ಅವರ ಮೇಲೆ ಹರಿಹಾಯ್ದರು. ನೂರಾರು ಮಹಿಳೆಯರು ರಸ್ತೆ ಬದಿಯಲ್ಲಿ ಬಹಿರ್ದೆಸೆಗೆ ಕುಳಿತ ದೃಶ್ಯಗಳು ಪಟ್ಟಣ ಸೇರಿ ಆಳಂದ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ನಿತ್ಯವೂ ಕಾಣಸಿಗುತ್ತವೆ. ಪಟ್ಟಣದಲ್ಲಿ ಊರ ಹೊರಗಡೆ ಹಾಗೂ ದೂರದ ಸ್ಥಳದಲ್ಲಿ ಶೌಚಾಲಯ ನಿರ್ಮಿಸಿದ್ದರಿಂದ ಮಹಿಳೆಯರು ಅಲ್ಲಿಗೆ ಹೋಗಲಾಗದಂತಹ ಪರಿಸ್ಥಿತಿ ಇದೆ. ಕೇವಲ ಹಣ ಎತ್ತಿ ಹಾಕುವಂತಹ ಕೆಲಸ ಆಳಂದ ತಾಲೂಕಿನಲ್ಲಿ ಆಗುತ್ತಿದೆ ಹೊರತು ಸುಲಭ ಶೌಚಾಲಯವನ್ನ ಕಲ್ಪಿಸುವಲ್ಲಿ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಇಬ್ಬರು ಶಾಸಕರು ಇಲ್ಲಿವರೆಗೂ ಮಾಡಿಲ್ಲ ಎಂದು ಆರೋಪಿಸಿದರು. ಮಿಷನ್ ಗ್ರಾಮೀಣ ಯೋಜನೆಯಡಿ ತುರ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಆಳಂದದಿಂದ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿವರೆಗೆ ಪಾದಯಾತ್ರೆ ನಡೆಸುತ್ತಿರುವ ಕುರಿತು ಮಾಹಿತಿ ಮತ್ತು ಮನವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀಮತಿ ಮಹೇಶ್ವರಿ ಎಸ್ ವಾಲಿ, ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಕಲಬುರಗಿ, ಮಾಡಿಯಾಳ ಗ್ರಾಮದ ಸಾರ್ವಜನಿಕರ ಪರವಾಗಿ ಈ ಮೂಲಕ ಗೌರವಪೂರ್ವಕವಾಗಿ ತಿಳಿಸುವುದೇನೆಂದರೆ, ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದಲ್ಲಿ ಸುಮಾರು 12,000 ಜನಸಂಖ್ಯೆ ಇದ್ದು ಸಮರ್ಪಕ ಹಾಗೂ ಸುರಕ್ಷಿತ ಸಾರ್ವಜನಿಕ ಶೌಚಾಲಯಗಳ ಕೊರತೆಯಿಂದಾಗಿ ಗ್ರಾಮಸ್ಥರು, ವಿಶೇಷವಾಗಿ ಮಹಿಳೆಯರು, ವೃದ್ಧರು, ಮಕ್ಕಳು ಪ್ರತಿದಿನ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಲು 2026 ಆಗಸ್ಟ್ 6ರಂದು ಬೆಳಗ್ಗೆ 10 ಗಂಟೆಗೆ ಆಳಂದ ಬಸ್ ನಿಲ್ದಾಣದಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಕಲಬುರಗಿವರೆಗೆ ಶಾಂತಿಯುತ ಪಾದಯಾತ್ರೆ ಆರಂಭಿಸಲಾಗಿದೆ. ಈ ಪಾದಯಾತ್ರೆಯು 2026 ಆಗಸ್ಟ್ 7ರಂದು ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆಗಳಿಗೆ ಜಿಲ್ಲಾ ಪಂಚಾಯತ್ ಕಚೇರಿಯನ್ನು ತಲುಪಿದೆ. ಮಾಡಿಯಾಳ ಗ್ರಾಮದ ಶೌಚಾಲಯ ಪ್ರಸ್ತುತ ಸ್ಥಿತಿ: ಗ್ರಾಮದಲ್ಲಿ ಒಟ್ಟು 4 ಸಾರ್ವಜನಿಕ ಶೌಚಾಲಯಗಳಿದ್ದು ಅವುಗಳ ಸ್ಥಿತಿ ಕೆಳಗಿನಂತಿದೆ. 2 ಶೌಚಾಲಯಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಬಳಕೆಗೆ ಅಯೋಗ್ಯವಾಗಿದೆ. ಶೌಚಾಲಯ ಪ್ರಸ್ತುತ ಬಳಕೆಯಲ್ಲಿದ್ದರೂ ಅದಕ್ಕೆ ಮೇಲ್ಛಾವಣಿ, ಕುಡಿಯುವ ನೀರು, ವಿದ್ಯುತ್ ಹಾಗೂ ನೈರ್ಮಲ್ಯ ವ್ಯವಸ್ಥೆ ಇಲ್ಲದೆ ಅತ್ಯಂತ ದಯನೀಯ ಸ್ಥಿತಿಯಲ್ಲಿದೆ. ಒಂದು ಶೌಚಾಲಯ ಸುಮಾರು 2 ತಿಂಗಳ ಹಿಂದೆ ನಿರ್ಮಾಣ ಪೂರ್ಣಗೊಂಡಿದ್ದರೂ ಇದುವರೆಗೆ ಸಾರ್ವಜನಿಕ ಬಳಕೆ ಮುಕ್ತಗೊಳಿಸಿಲ್ಲ. ಈ ಅಭಾವದಿಂದ ಪ್ರತಿದಿನ ಬೆಳಗ್ಗೆ ಹಾಗೂ ರಾತ್ರಿ ವೇಳೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರು ಒಂದೇ ಶೌಚಾಲಯದ ಮುಂದೆ ಸರತಿ ಸಾಲಿನಲ್ಲಿ ಕಾಯುವ ಅನಿವಾರ್ಯತೆ ಇದೆ. ಇದು ಮಹಿಳೆಯರ ಘನತೆ, ಭದ್ರತೆ ಮತ್ತು ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿದೆ. ಇದಲ್ಲದೆ ಗ್ರಾಮದಲ್ಲಿ ನಿರ್ಮಿಸಲಾದ ವೈಯಕ್ತಿಕ ಗೃಹ ಶೌಚಾಲಯಗಳು ಸೂಕ್ತ ಸೋಪ್ ಹಾಗೂ ತ್ಯಾಜ್ಯ ನಿರ್ವಹಣೆ ವ್ಯವಸ್ಥೆ ಇಲ್ಲದೆ ವಿಫಲವಾಗಿವೆ. ಪರಿಣಾಮವಾಗಿ ಪುರುಷರು 1 ರಿಂದ 2 ಕಿಲೋಮೀಟರ್ ದೂರ ತೆರಳಿ ಬಹಿರಂಗ ಶೌಚಕ್ಕೆ ಶರಣಾಗುತ್ತಿದ್ದು, ಇದು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯ ಮೂಲ ಉದ್ದೇಶಕ್ಕೆ ಮಾರಕವಾಗಿದೆ. ಕಾನೂನು ಹಾಗೂ ಮಾರ್ಗಸೂಚಿಗಳ ಆಧಾರ: ಸಂವಿಧಾನ ಅನುಚ್ಛೇದ 21 ಜೀವಿಸುವ ಹಕ್ಕು. ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಹಾಗೂ ನೈರ್ಮಲ್ಯ ವಾತಾವರಣದಲ್ಲಿ ಬದುಕುವ ಮೂಲಭೂತ ಹಕ್ಕಿದೆ. ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಹಂತ 2 ODF+ ಮಾರ್ಗಸೂಚಿಗಳು: ಗ್ರಾಮಗಳಲ್ಲಿ ಸಾರ್ವಜನಿಕ ಶೌಚಾಲಯಗಳು ಸದಾ ಕಾರ್ಯಾಚರಣೆಯಲ್ಲಿದ್ದು ನೀರು, ವಿದ್ಯುತ್ ಹಾಗೂ ನೈರ್ಮಲ್ಯ ನಿರ್ವಹಣೆ ಕಡ್ಡಾಯವಾಗಿರಬೇಕು.
15ನೇ ಹಣಕಾಸು ಆಯೋಗದ ಅನುದಾನ, ನೀರು ಮತ್ತು ನೈರ್ಮಲ್ಯ ಮೀಸಲಾದ ಅನುದಾನವನ್ನು ತಕ್ಷಣವೇ ಈ ಶೌಚಾಲಯಗಳ ದುರಸ್ತಿಗೆ ಬಳಸಲು ಅವಕಾಶವಿದೆ. ನಮ್ಮ ಪ್ರಮುಖ ಬೇಡಿಕೆಗಳು: ಮಾಡಿಯಾಳ ಗ್ರಾಮದ ಎಲ್ಲ ಸಾರ್ವಜನಿಕ ಶೌಚಾಲಯಗಳು ತುರ್ತು ಸ್ಥಳ ಪರಿಶೀಲನೆ ನಡೆಸಬೇಕು. ನೂತನವಾಗಿ ನಿರ್ಮಿಸಲಾದ ಶೌಚಾಲಯಗಳನ್ನು ತಕ್ಷಣವೇ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸಬೇಕು. ಬಳಕೆ ಅಯೋಗ್ಯವಾಗಿರುವ ಶೌಚಾಲಯಗಳನ್ನು ತುರ್ತಾಗಿ ದುರಸ್ತಿಗೊಳಿಸಬೇಕು. गाड़ी सेंटर में रोको। तो चार्जर ना वेंके वो 1 मिनट वो उनको पूछ लो, रुमालदार है उनको करो बात। रस्सी लो स्टॉप जरा। ಕೂಡಲೇ ಮಹಿಳೆಯರಿಗೆ ಬಹಿರ್ದೆಸೆ ಮುಕ್ತವಾಗುವ ರೀತಿಯಲ್ಲಿ ಸುಲಭ ಶೌಚಾಲಯಗಳನ್ನು ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಲ್ಲಿ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. गाड़ी पेटो चलाती हो बराबर। गाड़ी सेंटर में रोको। तो चार्जर ना वेंके वो 1 मिनट वो उनको पूछ लो, रुमालदार है उनको करो बात। रस्सी लो स्टॉप जरा। ಪಾದಯಾತ್ರೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಅಶೋಕ್ ಗುತ್ತೇದಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬೀರಬಟ್ಟಿ, ಆಳಂದ ತಾಲೂಕು ಘಟಕದ ಅಧ್ಯಕ್ಷ ರಫೀಕ್ ಇನಾಮದಾರ್, ಗುರುಸ್ವಾಮಿ, ವೆಂಕಟೇಶ್ ರಾಠೋಡ್, ಸೈಫಾನ್ ಪಟೇಲ್, ಸೈಯದ್ ಜಾಕೀರ್, ಸಂಗಮೇಶ್ ಸಜ್ಜನ್ ಸೇರಿದಂತೆ ಹಲವಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು.
ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.